ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವಳಿಗಾಗಿ ಎಷ್ಟು ದಿನಗಳ ಪೂರ್ವದಲ್ಲಿ ನಿರ್ಣಯ ನೋಟಿಸ್ ನೀಡಬೇಕು ಮತ್ತು ಯಾವಾಗ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಲು ಅವಕಾಶವಿಲ್ಲ. ಒಟ್ಟು ಸದಸ್ಯರ 1/3 ಕಡಿಮೆ ಇಲ್ಲದಷ್ಟು ಸದಸ್ಯರು ನಿರ್ಣಯದ ನೋಟಿಸಿಗೆ ಸಹಿ ಮಾಡದಿದ್ದರೆ ಮತ್ತು ನಿರ್ಣಯವನ್ನು ಮಂಡಿಸುವ ಉದ್ದೇಶದ ಕನಿಷ್ಠ ಪಕ್ಷ 10 ದಿನಗಳ ಮುಂಚೆ ಕೊಟ್ಟಿರದಿದ್ದರೆ ಅಂತಹ ಯಾವುದೇ ನಿರ್ಣಯವನ್ನು ಮಂಡಿಸತಕ್ಕದ್ದಲ್ಲ. ಸದಸ್ಯನಾಗಿ ಆಯ್ಕೆಯಾದ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರು ತನ್ನ ಕುಟುಂಬಕ್ಕೆ 1 ವರ್ಷದೊಳಗೆ ಶೌಚಾಲಯವನ್ನು ನಿರ್ಮಿಸಿಕೊಡಲು ವಿಫಲನಾದರೆ ಎಷ್ಟನೇ ಪ್ರಕರಣದಂತೆ ಸದಸ್ಯತ್ವದಿಂದ ರದ್ದಾಗುತ್ತದೆ. ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993 ಪ್ರಕರಣ 12(ಜೆ). ಗ್ರಾಮ ಪಂಚಾಯಿತಿಯ ಸಭೆಗಳನ್ನು ಯಾರು ಕರೆಯುತ್ತಾರೆ? ಗ್ರಾಮ ಪಂಚಾಯಿತಿಯ ಸಭೆಗಳನ್ನು ಕರೆಯುವ ಅಧಿಕಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗಿದೆ. ವಿಶೇಷ ಸಭೆಗಳನ್ನು ಯಾವಾಗ ಕರೆಯಲಾಗುತ್ತದೆ? ಸದಸ್ಯರ ಒಟ್ಟು ಸಂಖ್ಯೆಯ 1/3 ಕಡಿಮೆ ಇಲ್ಲದಷ್ಟು ಸದಸ್ಯರು ಬರಹದಲ್ಲಿ ಕೋರಿದಾಗ ಮತ್ತು ಅಂತಹ ಕೋರಿಕೆಯು ತಲುಪಿದ ದಿನಾಂಕದಿಂದ 15 ದಿನಗಳೊಳಗಾಗಿ 1 ದಿನ ವಿಶೇಷ ಸಭೆಯನ್ನು ಕರೆಯತಕ್ಕದ್ದು. ಅಧ್ಯಕ್ಷರು ಸಭೆ ಕರೆಯಲು ವಿಫಲನಾದ ಪಕ್ಷದಲ್ಲಿ ಉಪಾಧ್ಯಕ್ಷರು ಸಭೆಯನ್ನು ಕರೆಯಲು ಅಗತ್ಯಪಡಿಸಬಹುದು. ಗ್ರಾಮ ಪಂಚಾಯಿತಿ ಸಭೆಗಳ ಕೋರಂ ಎಷ್ಟು? ಒಟ್ಟು ಸದಸ್ಯರ 50% ಸದಸ್ಯರು ಸಭೆಯ ಕೋರಂ ಆಗಿರತಕ್ಕದ್ದು. ಗ್ರಾಮ ಪಂಚಾಯಿತಿಯ ಸಭೆಯ ಚರ್ಚೆಗಳ ಯಾವ ಸಮಯದಲ್ಲಿ ಸದಸ್ಯರು ಮಾತನಾಡಲು ಅವಕಾಶವಿರುತ್ತದೆ? ಗ್ರಾಮ ಪಂಚಾಯಿತಿಯ ಪ್ರತಿಯೊಂದು ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಅಥವಾ ಅವನ ಗೈರುಹಾಜರಿಯಲ್ಲಿ ಉಪಾಧ್ಯಕ್ಷರು ಅಧ್ಯಕ್ಷತೆ ವಹಿಸತಕ್ಕದ್ದು ಮತ್ತು ಇವರಿಬ್ಬರ ಗೈರುಹಾಜರಿಯಲ್ಲಿ ಹಾಜರಿರುವ ಸದಸ್ಯರು ತಮ್ಮಲ್ಲೇ ಒಬ್ಬರನ್ನು ಆ ಸಂದರ್ಭದಲ್ಲಿ ಸಭೆಯ ಅಧ್ಯಕ್ಷತೆ ವಹಿಸಲು ಆಯ್ಕೆ ಮಾಡತಕ್ಕದ್ದು. ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಕಟ್ಟಡಗಳನ್ನು ನಿರ್ಮಿಸಿಕೊಳ್ಳಲು ಗ್ರಾಮ ಪಂಚಾಯಿತಿ ಲಿಖಿತ ಅನುಮತಿ ಪಡೆಯಬೇಕೆಂದು ತಿಳಿಸುವ ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕರಣ ಯಾವುದು? ಪ್ರಕರಣ 54. ಮನೆ ನಿರ್ಮಾಣ ಅಥವಾ ಬದಲಾವಣೆ ಕೋರಿ ಅರ್ಜಿ ಸಲ್ಲಿಸಿದ 60 ದಿವಸಗಳಲ್ಲಿ ಒಳಗಾಗಿ ಗ್ರಾಮ ಪಂಚಾಯಿತಿಯು ಅಂತಹ ಅನುಮತಿಯನ್ನು ಕೊಡಬೇಕು ಅಥವಾ ಕೊಡಬಾರದು ಎಂಬುದನ್ನು ನಿರ್ಧರಿಸದಿದ್ದರೆ ಮತ್ತು ತನ್ನ ತೀರ್ಮಾನವನ್ನು ಅರ್ಜಿದಾರನಿಗೆ ತಿಳಿಸದಿದ್ದರೆ ಅಂತಹ ಅನುಮತಿಯನ್ನು ಕೊಡಲಾಗಿದೆ ಎಂದು ಭಾವಿಸಿ ಕಟ್ಟಡ ನಿರ್ಮಾಣ ಕಾರ್ಯ ಮಾಡಬಹುದು.